ಎಲ್ಲರಿಗೂ ನಮಸ್ಕಾರ. 2018ರಲ್ಲಿ ನಡೆದ PU ಕಾಲೇಜ್ ಲೆಕ್ಚರರ್ ಪೋಸ್ಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಕನಾಮಿಕ್ಸು. ಪ್ರಶ್ನೆ 1. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕೃತಗೊಂಡದ್ದು ಯಾವಾಗ? ಆಪ್ಷನ್ ಎ 1935, ಬಿ 1948, ಸಿ 1950, ಡಿ 1949. ಉತ್ತರ 1949. ಪ್ರಶ್ನೆ 2. ಭಾರತದಲ್ಲಿ ಕೃಷಿ ಧೋರಣೆಗಳು ಕೇಂದ್ರೀಕರಿಸಿರುವುದು. ಆಪ್ಷನ್ ಎ ರಫ್ತನ್ನು ಅಭಿವೃದ್ಧಿಪಡಿಸಲು, ಬಿ ಕೃಷಿಯ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಲು, ಸಿ ಹೆಚ್ಚು ವಿದೇಶಿ ಗಳಿಕೆ ಪಡೆಯಲು, ಡಿ ಸ್ವಯಂಪೂರ್ಣತೆ ಮತ್ತು ಸ್ವಾವಲಂಬನೆಯನ್ನು ಸಾಧಿಸಲು. ಉತ್ತರ ಸ್ವಯಂಪೂರ್ಣತೆ ಮತ್ತು ಸ್ವಾವಲಂಬನೆಯನ್ನು ಸಾಧಿಸಲು. ಪ್ರಶ್ನೆ 3. ದಿ ಸ್ಟೇಟ್ ಆಫ್ ಫುಡ್ ಇನ್ಸೆಕ್ಯೂರಿಟಿ ಇನ್ ದಿ ವರ್ಲ್ಡ್ 2015 ಇವರಿಂದ ಪ್ರಕಟಿಸಲ್ಪಟ್ಟಿತು. ಆಪ್ಷನ್ ಎ ಮಾನವ ಅಭಿವೃದ್ಧಿ ವರದಿ 2005, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2015, ಬಿ ವಿಶ್ವ ಅಭಿವೃದ್ಧಿ ವರದಿ 2015, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2015, ಸಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ ದ ಯುಎನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಡಿ ವಿಶ್ವ ಆರೋಗ್ಯ ಸಂಸ್ಥೆ WHO. ಉತ್ತರ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ ದ ಯುಎನ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಪ್ರಶ್ನೆ 4. ಜನಸಂಖ್ಯಾ ಸ್ಫೋಟದ ಬಗ್ಗೆ ಎಚ್ಚರಿಸಿದ ಸಂಪ್ರದಾಯಬದ್ಧ ಅರ್ಥಶಾಸ್ತ್ರಜ್ಞ. ಆಪ್ಷನ್ ಎ ಮಾಲ್ಥಸ್, ಆಪ್ಷನ್ ಎ ಮಾರ್ಷಲ್, ಬಿ ಮಾಲ್ಥಸ್, ಸಿ ಜೆಬಿಸೆ, ಡಿ ಆಡಮ್ ಸ್ಮಿತ್. ಉತ್ತರ ಮಾಲ್ಥಸ್. ಪ್ರಶ್ನೆ 5. ಈ ಕೆಳಗಿನ ಯಾವುದು ಭಾರತದ ಶೀಘ್ರ ಜನಸಂಖ್ಯೆಯ ಬೆಳವಣಿಗೆಗೆ ಹೊಣೆಯಾದ ಅತಿ ಮುಖ್ಯವಾದ ಅಂಶವಾಗಿದೆ? ಆಪ್ಷನ್ ಎ ಜನರಲ್ಲಿ ಬೇಗನೆ ವಿವಾಹವಾಗುವ ಅಪೇಕ್ಷೆ, ಬಿ ಮಹಿಳೆಯರಲ್ಲಿ ಬೇಗನೆ ವಿವಾಹವಾಗುವ ಪದ್ಧತಿ, ಸಿ ಮರಣ ದರದಲ್ಲಿ ತೀವ್ರ ಇಳಿಕೆ, ಡಿ ಹೆಣ್ಣು ಮಗು ಪಡೆಯುವ ಆಕಾಂಕ್ಷೆ. ಉತ್ತರ ಮರಣ ದರದಲ್ಲಿ ತೀವ್ರ ಇಳಿಕೆ. ಪ್ರಶ್ನೆ 6. ಸೀಮಾಂತ ಭೌತಿಕ ಉತ್ಪಾದನೆ ಮಾರ್ಜಿನಲ್ ಫಿಸಿಕಲ್ ಪ್ರಾಡಕ್ಟ್ MPP ಯನ್ನು ಇದರಿಂದ ಅಳೆಯಬಹುದು. ಆಪ್ಷನ್ ಎ ಹೆಚ್ಚುವರಿ ಉತ್ಪಾದನೆ ಅಥವಾ ಹೆಚ್ಚುವರಿ ಆದಾನ, ಬಿ ಒಟ್ಟು ಉತ್ಪಾದನೆಯಲ್ಲಿ ಬದಲಾವಣೆ ಅಥವಾ ಆದಾನದ ಪ್ರಮಾಣದಲ್ಲಿ ಬದಲಾವಣೆ, ಸಿ ಆದಾನದ ಒಟ್ಟು ಮೌಲ್ಯ ಅಥವಾ ಒಟ್ಟು ಉತ್ಪಾದನೆ, ಡಿ ಒಟ್ಟು ಭೌತಿಕ ಉತ್ಪತ್ತಿ ಅಥವಾ ಒಟ್ಟು ಆದಾನ ಮೌಲ್ಯ. ಉತ್ತರ ಹೆಚ್ಚು ಉತ್ಪಾದನೆ ಅಥವಾ ಹೆಚ್ಚು ಆದಾನ. ಪ್ರಶ್ನೆ 7. ಟ್ರಾನ್ಸ್ಫಾರ್ಮಿಂಗ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ TW ಶುಲ್ಜ್, ಬಿ ಪೌಲ್ ಪ್ರೀಬಿಸ್ಕ್, ಸಿ ಹ್ಯಾನ್ಸ್ ಸಿಂಗರ್, ಡಿ MS ಸ್ವಾಮಿನಾಥನ್. ಉತ್ತರ TW ಶುಲ್ಜ್. ಪ್ರಶ್ನೆ 8. ಇಕನಾಮಿಕ್ ಡೆವಲಪ್ಮೆಂಟ್ ವಿತ್ ಅನ್ಲಿಮಿಟೆಡ್ ಸಪ್ಲೈಸ್ ಆಫ್ ಲೇಬರ್ನ ಲೇಖಕ. ಆಪ್ಷನ್ ಎ ಆಲ್ಬರ್ಟ್ ಹಿಚ್ಮ್ಯಾನ್, ಬಿ ಹ್ಯಾನ್ಸ್ ಸಿಂಗರ್, ಸಿ W ಆರ್ಥರ್ ಲೂಯಿಸ್, ಡಿ ಡೆಲ್ W ಜೋರ್ಗೆನ್ಸನ್. ಉತ್ತರ W ಆರ್ಥರ್ ಲೂಯಿಸ್. ಪ್ರಶ್ನೆ 9. ಪರಿಪೂರ್ಣ ಪರ್ಯಾಯದೊಂದಿಗೆ ಸಮ ಉತ್ಪಾದಕ ರೇಖೆ ಐಸೋಪ್ರೊಡಕ್ಟ್ ವರ್ಕ್ ಆಗಿರುವುದು. ಆಪ್ಷನ್ ಎ ಮೇಲ್ಮುಖ ರೇಖೆ, ಬಿ ಕೆಳಮುಖ ರೇಖೆ, ಸಿ ಸರಳ ರೇಖೆ, ಡಿ ಬೇಲ್ ರೇಖೆ. ಉತ್ತರ ಸರಳ ರೇಖೆ. ಪ್ರಶ್ನೆ 10. ಆಧುನಿಕ ವ್ಯವಸಾಯ ನಿರ್ವಹಣಾ ಸಿದ್ಧಾಂತ ಮಾಡರ್ನ್ ಫಾರ್ಮ್ ಮ್ಯಾನೇಜ್ಮೆಂಟ್ ಥಿಯರಿವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆಪ್ಷನ್ ಎ ಮೆಲ್ಲರ್, ಬಿ ಜಾನ್ಸ್ಟನ್, ಸಿ FH ನೈಟ್, ಡಿ ಆರ್ಥರ್ ಲೂಯಿಸ್. ಉತ್ತರ ಮೆಲ್ಲರ್. ಪ್ರಶ್ನೆ 11. ತಾಂತ್ರಿಕ ಬದಲಾವಣೆಯ ಅಂಚಿನ ದರವು ತೋರಿಸುವುದು. ಆಪ್ಷನ್ ಎ MPK/MPL, ಬಿ PX/PY, ಸಿ ಸಮತೋಲಿತ ಸನ್ನಿವೇಶ, ಡಿ ಸರಕುಗಳ ಬದಲಾವಣೆ. ಉತ್ತರ MPK/MPL. ಪ್ರಶ್ನೆ 12. NC ರೇಖೆಯು AC ರೇಖೆಯನ್ನು ಕತ್ತರಿಸುವುದು. ಆಪ್ಷನ್ ಎ ಕನಿಷ್ಠ ಬಿಂದುವಿನಲ್ಲಿ, ಬಿ ಇಳಿಕೆಯ ಬಿಂದುವಿನಲ್ಲಿ, ಸಿ ಗರಿಷ್ಠ ಬಿಂದುವಿನಲ್ಲಿ, ಸಿ ವೃದ್ಧಿಸುವ ಬಿಂದುವಿನಲ್ಲಿ. ಉತ್ತರ ಕನಿಷ್ಠ ಬಿಂದುವಿನಲ್ಲಿ.
ಪ್ರಶ್ನೆ 13. ಯಾವಾಗ ಉದ್ಯಮವು ಪರಿಪೂರ್ಣ ಪೈಪೋಟಿಯ ಸಂದರ್ಭದಲ್ಲಿ ದೀರ್ಘಾವಧಿಯಲ್ಲಿ ಸಮತೋಲನದಲ್ಲಿರುತ್ತದೆ? ಆಪ್ಷನ್ ಎ. ಯಾವುದೇ ಒಂದು ವ್ಯಾಪಾರ ಸಂಸ್ಥೆಯು ಉದ್ಯಮವನ್ನು ತೊರೆಯಲು ಬಯಸುವುದಿಲ್ಲ. ಬಿ. ಎಲ್ಲ ವ್ಯಾಪಾರ ಸಂಸ್ಥೆಗಳು ಉದ್ಯಮವನ್ನು ತೊರೆಯಲು ಬಯಸುತ್ತವೆ. ಸಿ. ನಿರ್ದಿಷ್ಟ ವ್ಯಾಪಾರ ಸಂಸ್ಥೆಯು ಉದ್ಯಮವನ್ನು ತೊರೆಯಲು ಬಯಸುತ್ತದೆ. ಡಿ. ಈ ಮೇಲಿನ ಎಲ್ಲವೂ. ಉತ್ತರ: ಯಾವುದೇ ಒಂದು ವ್ಯಾಪಾರ ಸಂಸ್ಥೆಯು ಉದ್ಯಮವನ್ನು ತೊರೆಯಲು ಬಯಸುವುದಿಲ್ಲ. ಪ್ರಶ್ನೆ 14. ಇದರಿಂದಾಗಿ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರವು ಹೆಚ್ಚಾಗಿದೆ. ಆಪ್ಷನ್ ಎ. ಜನರು ಬೃಹತ್ ಪ್ರಮಾಣದ ಕೈಗಾರಿಕೆಯಿಂದ ಸಣ್ಣ ಪ್ರಮಾಣದ ಕೈಗಾರಿಕೆಗಳತ್ತ ಚಲಿಸುವುದು. ಬಿ. ಜನರು ಖಾಸಗಿ ಕ್ಷೇತ್ರದಿಂದ ಸಾರ್ವಜನಿಕ ಸರ್ಕಾರಿ ಕ್ಷೇತ್ರಗಳತ್ತ ಚಲಿಸುವುದು. ಸಿ. ಜನರು ಜಂಟಿ ಕ್ಷೇತ್ರದಿಂದ ವಿದೇಶಿ ರಂಗದತ್ತ ಚಲಿಸುವುದು. ಡಿ. ಗ್ರಾಮೀಣ ಜನತೆ ನಗರಗಳತ್ತ ವಲಸೆ ಬರುವುದು. ಉತ್ತರ: ಗ್ರಾಮೀಣ ಜನತೆ ನಗರಗಳತ್ತ ವಲಸೆ ಬರುವುದು. ಪ್ರಶ್ನೆ 15. ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುವುದು. ಆಪ್ಷನ್ ಎ. ಹಣಕಾಸು ಆಯೋಗ. ಬಿ. ಭಾರತೀಯ ಅಂಕಿಅಂಶಗಳ ಸಂಸ್ಥೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಸಿ. ಕೇಂದ್ರ ಅಂಕಿಅಂಶಗಳ ಸಂಸ್ಥೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಡಿ. ನೀತಿ ಆಯೋಗ. ಉತ್ತರ: ಕೇಂದ್ರ ಅಂಕಿಅಂಶಗಳ ಸಂಸ್ಥೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಪ್ರಶ್ನೆ 16. ಲೇವಾದೇವಿ ಬ್ಯಾಂಕಿಂಗ್ ಪದ್ಧತಿಗೆ ಆರ್.ಬಿ.ಐ ಯು ಈ ಮೂಲಕ ಭದ್ರವಾದ ಸಂಪನ್ಮೂಲವನ್ನು ಒದಗಿಸುತ್ತದೆ. ಆಪ್ಷನ್ ಎ. ಐ.ಆರ್.ಡಿ.ಎ. ಬಿ. ಸೆಬಿ. ಸಿ. ಐ.ಡಿ.ಬಿ.ಐ. ಡಿ. ಎಫ್.ಎಚ್.ಐ. ಉತ್ತರ: ಡಿ.ಎಫ್.ಎಚ್.ಐ. ಪ್ರಶ್ನೆ 17. ಸರ್ಕಾರಿ ಭದ್ರತಾ ಪತ್ರವು ಆದಾಯ ಮತ್ತು ಬಂಡವಾಳ ಎರಡರ ಕುರಿತಾದ ಸರ್ಕಾರದ ಮೇಲಿನ ಹಕ್ಕು ದೃಢೀಕರಿಸುವ ಉಪಕರಣವಾಗಿರುವುದು ಯಾವುದೆಂದರೆ? ಆಪ್ಷನ್ ಎ. ಭದ್ರತಾ ಪತ್ರಗಳು. ಕಾರ್ಪೊರೇಟ್ ಸೆಕ್ಯುರಿಟೀಸ್. ಬಿ. ಡಿಬೆಂಚರುಗಳು. ಸಿ. ಗಿಲ್ಟ್ ಎಡ್ಜ್ಡ್ ಭದ್ರತೆಗಳು. ಡಿ. ಆದ್ಯತಾ ಷೇರುಗಳು. ಉತ್ತರ: ಗಿಲ್ಟ್ ಎಡ್ಜ್ಡ್ ಭದ್ರತೆಗಳು. ಪ್ರಶ್ನೆ 18. ಭಾರತದಲ್ಲಿ ಬಂಡವಾಳಪೇಟೆ ಸ್ಟಾಕ್ ಮಾರುಕಟ್ಟೆ ಯ ಕೆಲಸಗಳು ಇದರಿಂದ ನಿಯಂತ್ರಿಸಲ್ಪಡುತ್ತದೆ. ಆಪ್ಷನ್ ಎ. ಐ.ಎಫ್.ಸಿ.ಐ. ಬಿ. ಆರ್.ಬಿ.ಐ. ಸಿ. ಐ.ಆರ್.ಡಿ.ಎ. ಡಿ. ಸೆಬಿ. ಉತ್ತರ: ಸೆಬಿ. ಪ್ರಶ್ನೆ 19. ಅತಿ ಹೆಚ್ಚಾದ ಹಣವು ಅತಿ ಕಡಿಮೆ ಸರಕನ್ನು ಬೆಂಬತ್ತಿದಾಗ ಸಂಭವಿಸುವುದು. ಆಪ್ಷನ್ ಎ. ಹಣದಿಳಿತ. ಬಿ. ಹಣದುಬ್ಬರ. ಸಿ. ಹಣಕ್ಕೆ ಪೂರೈಕೆ. ಡಿ. ಹಣದ ಹರಿವು. ಉತ್ತರ: ಹಣದುಬ್ಬರ. ಪ್ರಶ್ನೆ 20. ಕೂಡು ಬಂಡವಾಳ ಕಂಪನಿಗೆ ಒದಗಿಸಿದ ಬಂಡವಾಳದ ಭಾಗವು ವಾಸ್ತವವಾಗಿ ಷೇರುದಾರರಿಂದ ಪಾವತಿಸಲ್ಪಟ್ಟಾಗ ಕರೆಯಲ್ಪಡುವುದು. ಆಪ್ಷನ್ ಎ. ಪೂರ್ತಿ ಸಂದಾಯಿತವಾದ ಬಂಡವಾಳ. ಬಿ. ಸ್ಥಿರ ಬಂಡವಾಳ. ಸಿ. ಚರ ಬಂಡವಾಳ. ಡಿ. ಷೇರು ಬಂಡವಾಳ. ಉತ್ತರ: ಪೂರ್ತಿ ಸಂದಾಯಿತವಾದ ಬಂಡವಾಳ. ಪ್ರಶ್ನೆ 21. ಜನಸಂಖ್ಯಾಶಾಸ್ತ್ರ ಸ್ಥಿತ್ಯಂತರ ಸಿದ್ಧಾಂತ ಥಿಯರಿ ಆಫ್ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ದ ಪ್ರಕಾರ ಪ್ರತಿಯೊಂದು ರಾಷ್ಟ್ರವು ಎಷ್ಟು ಹಂತಗಳ ಮೂಲಕ ಸಾಗುತ್ತದೆ? ಆಪ್ಷನ್ ಎ. 6 ಹಂತಗಳು. ಬಿ. 5 ಹಂತಗಳು. ಸಿ. 4 ಹಂತಗಳು. ಡಿ. 3 ಹಂತಗಳು. ಉತ್ತರ: 5 ಹಂತಗಳು, 4 ಹಂತಗಳು, 3 ಹಂತಗಳು. ಪ್ರಶ್ನೆ 22. ಭಾರತದ ಯೋಜನಾತ್ಮಕ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಆದಾಯದ ರಚನೆಯ ಕುರಿತಾದ ಬದಲಾವಣೆ. ಆಪ್ಷನ್ ಎ. ತೃತೀಯ ವಲಯದ ಪಾಲು ದ್ವಿತೀಯ ವಲಯದ ಪಾಲಿಗಿಂತ ತೀವ್ರವಾಗಿ ಕಡಿಮೆಯಾಗುವುದು. ಬಿ. ತೃತೀಯ ವಲಯದ ಪಾಲು ಹೆಚ್ಚಾಗುವುದು ಇಲ್ಲ, ಅಂತೆಯೇ ಕಡಿಮೆಯೂ ಆಗುವುದಿಲ್ಲ. ಸಿ. ತೃತೀಯ ವಲಯದ ಪಾಲು ದ್ವಿತೀಯ ವಲಯದ ಪಾಲಿಗಿಂತ ತೀವ್ರವಾಗಿ ಹೆಚ್ಚಳವಾಗುತ್ತದೆ. ಡಿ. ತೃತೀಯ ವಲಯದ ಪಾಲು ಕಡಿಮೆಯಾಗುವುದು. ಉತ್ತರ: ತೃತೀಯ ವಲಯದ ಪಾಲು ದ್ವಿತೀಯ ವಲಯದ ಪಾಲಿಗಿಂತ ತೀವ್ರವಾಗಿ ಹೆಚ್ಚಳವಾಗುತ್ತದೆ. ಪ್ರಶ್ನೆ 23. ಜನಸಂಖ್ಯಾ ಸ್ಥಿತ್ಯಂತರದ ಮೊದಲ ಹಂತದಲ್ಲಿ ಆಪ್ಷನ್ ಎ. ಜನನ ದರವು ಹೆಚ್ಚಾಗಿರುತ್ತದೆ ಮತ್ತು ಮರಣ ದರವು ಅಲ್ಪವಾಗಿರುತ್ತದೆ. ಬಿ. ಜನನ ದರವು ಹೆಚ್ಚಾಗಿರುತ್ತದೆ ಹಾಗೂ ಮರಣ ದರವು ಕೂಡ ಹೆಚ್ಚಾಗಿರುತ್ತದೆ. ಸಿ. ಜನನ ದರವು ಕಡಿಮೆಯಾಗಿರುತ್ತದೆ ಹಾಗೂ ಮರಣ ದರವು ಕೂಡ ಕಡಿಮೆಯಾಗಿರುತ್ತದೆ. ಡಿ. ಜನನ ದರವು ಸ್ಥಿರವಾಗಿರುತ್ತದೆ ಮತ್ತು ಮರಣ ದರವು ಕಡಿಮೆಯಾಗಿರುತ್ತದೆ.
ಉತ್ತರ ಜನನ ದರವು ಹೆಚ್ಚಾಗಿರುತ್ತದೆ ಹಾಗೂ ಮರಣ ದರವು ಕೂಡ ಹೆಚ್ಚಾಗಿರುತ್ತದೆ. ಪ್ರಶ್ನೆ 24. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಅಭಿವೃದ್ಧಿಯು ಕೇಂದ್ರವಾಗಿರುತ್ತದೆ ಎಂದು ಯಾವ ಪಂಚವಾರ್ಷಿಕ ಯೋಜನೆಯು ತಿಳಿಸುತ್ತದೆ? ಆಪ್ಷನ್ ಎ 12ನೇ ಪಂಚವಾರ್ಷಿಕ ಯೋಜನೆ, ಬಿ 8ನೇ ಪಂಚವಾರ್ಷಿಕ ಯೋಜನೆ, ಸಿ 10ನೇ ಪಂಚವಾರ್ಷಿಕ ಯೋಜನೆ, ಡಿ 9ನೇ ಪಂಚವಾರ್ಷಿಕ ಯೋಜನೆ. ಉತ್ತರ 10ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ 25. RBIಯ ಹಣಕಾಸಿನ ವರ್ಷ ಯಾವುದು? ಆಪ್ಷನ್ ಎ ಜನವರಿಯಿಂದ ಡಿಸೆಂಬರ್, ಬಿ ಅಕ್ಟೋಬರ್ನಿಂದ ಸೆಪ್ಟೆಂಬರ್, ಸಿ ಏಪ್ರಿಲ್ನಿಂದ ಮಾರ್ಚ್, ಡಿ ಜುಲೈಯಿಂದ ಜೂನ್. ಉತ್ತರ ಜುಲೈಯಿಂದ ಜೂನ್. ಪ್ರಶ್ನೆ 26. ಈ ಕೆಳಗಿನ ಮಿತಿವ್ಯಯಗಳಲ್ಲಿ ಯಾವುದು ಪರಿಮಾಣ ಸ್ಕೇಲ್ದ ಆಂತರಿಕ ಮಿತಿವ್ಯಯ ಅಲ್ಲ? ಆಪ್ಷನ್ ಎ ತಾಂತ್ರಿಕ ಮಿತವ್ಯಯ, ಬಿ ನಿರ್ವಹಣಾ ಮಿತವ್ಯಯ, ಸಿ ಕೇಂದ್ರೀಕರಣ ಮಿತವ್ಯಯಗಳು, ಡಿ ಹಣಕಾಸಿನ ಮಿತವ್ಯಯ. ಉತ್ತರ ಕೇಂದ್ರೀಕರಣ ಮಿತವ್ಯಯಗಳು. ಪ್ರಶ್ನೆ 27. ಈ ಕೆಳಗಿನ ಯಾವ ಒಂದು ರೇಖೆಯು ಯು ಆಕಾರವಾಗಿಲ್ಲ? ಆಪ್ಷನ್ ಎ ಸರಾಸರಿ ಚರ ವೆಚ್ಚ ರೇಖೆ, ಬಿ ಸರಾಸರಿ ಸ್ಥಿರ ವೆಚ್ಚ ರೇಖೆ, ಸಿ ಸರಾಸರಿ ವೆಚ್ಚ ರೇಖೆ, ಡಿ ಅಂಚಿನ ವೆಚ್ಚ ರೇಖೆ. ಉತ್ತರ ಸರಾಸರಿ ಸ್ಥಿರ ವೆಚ್ಚ ರೇಖೆ. ಪ್ರಶ್ನೆ 28. ಉಪಯೋಗ ಆಧಾರಿತ ಕೈಗಾರಿಕೆಗಳ ವರ್ಗೀಕರಣವು ಆಪ್ಷನ್ ಎ ಬಂಡವಾಳ ಸರಕು ಕೈಗಾರಿಕೆ, ಬಿ ಕೃಷಿ ಆಧಾರಿತ ಕೈಗಾರಿಕೆ, ಸಿ ಅರಣ್ಯ ಆಧಾರಿತ ಕೈಗಾರಿಕೆ, ಡಿ ಸಣ್ಣ ಪ್ರಮಾಣದ ಕೈಗಾರಿಕೆ. ಉತ್ತರ ಬಂಡವಾಳ ಸರಕು ಕೈಗಾರಿಕೆ. ಪ್ರಶ್ನೆ 29. ಯು ಆಕಾರದ ವೆಚ್ಚ ರೇಖೆಯಿಂದ ಈ ಕೆಳಗಿನ ಯಾವ ವಲವು ಅರ್ಥೈಸಲ್ಪಡುತ್ತದೆ? ಆಪ್ಷನ್ ಎ ಸೀಮಂತ ವೆಚ್ಚವು ಮೊದಲು ಏರಿಕೆಯಾಗುತ್ತದೆ ಮತ್ತು ನಂತರದಲ್ಲಿ ಇಳಿಮುಖವಾಗುತ್ತದೆ, ಬಿ ಸರಾಸರಿ ಒಟ್ಟು ವೆಚ್ಚವು ಮೊದಲು ಕಡಿಮೆಯಾಗುತ್ತದೆ ಮತ್ತು ನಂತರದಲ್ಲಿ ಹೆಚ್ಚಳವಾಗುವುದು, ಸಿ ಸರಾಸರಿ ವೆಚ್ಚವು ಮೊದಲು ಏರಿಕೆಯಾಗುತ್ತದೆ ಮತ್ತು ನಂತರದಲ್ಲಿ ಇಳಿಮುಖವಾಗುತ್ತದೆ, ಡಿ ಸೀಮಾಂತ ಆದಾಯವು ಮೊದಲು ಇಳಿಮುಖವಾಗುತ್ತದೆ ಮತ್ತು ನಂತರದಲ್ಲಿ ಏರುತ್ತದೆ. ಉತ್ತರ ಸರಾಸರಿ ಒಟ್ಟು ವೆಚ್ಚವು ಮೊದಲು ಕಡಿಮೆಯಾಗುತ್ತದೆ ಮತ್ತು ನಂತರದಲ್ಲಿ ಹೆಚ್ಚಳವಾಗುವುದು. ಪ್ರಶ್ನೆ 30. ಅಲ್ಪಾವಧಿ ವೆಚ್ಚ ರೇಖೆಯು ಯು ಆಕಾರವಾಗಿರುತ್ತದೆ ಏಕೆಂದರೆ ಆಪ್ಷನ್ ಎ ಪ್ರಾತಿನಿಧಿಕ ಉತ್ಪಾದನಾ ಘಟಕದ ಕಾರ್ಯಶೀಲತೆಯಿಂದ, ಬಿ ಆದರ್ಶಪ್ರಾಯ ಉತ್ಪಾದನಾ ಘಟಕದ ಇರುವಿಕೆಯಿಂದ, ಸಿ ವೆಚ್ಚ ಹೆಚ್ಚಳದ ಕಾರ್ಯದಿಂದ, ಡಿ ಸ್ಥಿರ ವೆಚ್ಚದ ಇರುವಿಕೆಯಿಂದ. ಉತ್ತರ ವೆಚ್ಚ ಹೆಚ್ಚಳದ ಕಾರ್ಯದಿಂದ. ಪ್ರಶ್ನೆ 31. ಭಾರತೀಯ ಕೃಷಿಯಲ್ಲಿ ಪ್ರಮಾಣ ಉತ್ಪಾದಕತೆಯ ಸಂಬಂಧದ ಮೇಲೆ ಚರ್ಚೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ಎ ವಿ.ಕೆ.ಆರ್.ವಿ. ರಾವ್, ಬಿ ಎ.ಕೆ. ಸೇನ್, ಸಿ ಸಿ.ಎಚ್. ಹನುಮಂತರಾವ್, ಡಿ ಡಾಕ್ಟರ್ ಮಧುಸೂದನ್ ಘೋಷ್. ಉತ್ತರ ಎ.ಕೆ. ಸೇನ್. ಪ್ರಶ್ನೆ 32. ಹಸಿರು ಕ್ರಾಂತಿಯ ನಂತರದ ಕಾಲದಲ್ಲಿ ಭಾರತದಲ್ಲಿ ಆಹಾರ ಧಾನ್ಯಗಳಲ್ಲಿ ಯಾವ ಬೆಳೆಯು ಅತ್ಯಂತ ಹೆಚ್ಚು ಉತ್ಪಾದಕತೆಯನ್ನು ಸಾಧಿಸಿದೆ? ಆಪ್ಷನ್ ಎ ಅಕ್ಕಿ, ಬಿ ಗೋಧಿ, ಸಿ ಜೋಳ, ಡಿ ಮೆಕ್ಕೆಜೋಳ. ಉತ್ತರ ಗೋಧಿ. ಪ್ರಶ್ನೆ 33. ಆಹಾರ ಧಾನ್ಯವಲ್ಲದ ಯಾವ ಬೆಳೆ ಭಾರತದಲ್ಲಿ ಗಮನೀಯ ಅಭಿವೃದ್ಧಿಯನ್ನು ಸಾಧಿಸಿದೆ? ಆಪ್ಷನ್ ಎ ಕಬ್ಬು, ಬಿ ಸೋಯಾಬೀನ್, ಸಿ ಎಣ್ಣೆ ಬೀಜಗಳು, ಡಿ ಬಟಾಟೆ. ಉತ್ತರ ಎಣ್ಣೆ ಬೀಜಗಳು. ಪ್ರಶ್ನೆ 34. ಭೂ ಸುಧಾರಣೆಯ ಮುಖ್ಯ ಗುರಿ ಯಾವುದು? ಆಪ್ಷನ್ ಎ ಒಡೆತನದ ಹಿಡುವಳಿಯ ಪುನರ್ ಹಂಚಿಕೆ, ಬಿ ಕಾರ್ಯಕಾರಿ ಹಿಡುವಳಿಗಳ ಪುನರ್ ಸಂಘಟನೆ, ಸಿ ಎ ಮತ್ತು ಬಿ, ಡಿ ಆದಾಯದ ವೃದ್ಧಿ. ಉತ್ತರ ಒಡೆತನದ ಹಿಡುವಳಿಯ ಪುನರ್ ಹಂಚಿಕೆ. ಪ್ರಶ್ನೆ 35. ಭೂ ಹಿಡುವಳಿ ಪದ್ಧತಿಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೀಗೆ ವರ್ಗೀಕರಿಸಲ್ಪಟ್ಟಿತು. ಆಪ್ಷನ್ ಎ ಜಮೀನ್ದಾರಿ ಪದ್ಧತಿ, ಬಿ ಮಹಲ್ವಾರಿ ಪದ್ಧತಿ, ಸಿ ರೈತವಾರಿ ಪದ್ಧತಿ, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 36. ಈವರೆಗೆ 73ನೇ ಸಂವಿಧಾನದ ತಿದ್ದುಪಡಿಯು ಸಂವಿಧಾನಿಕ ಸ್ಥಾನವನ್ನು ನೀಡುತ್ತದೆ. ಆಪ್ಷನ್ ಎ ಹಣಕಾಸು ಸಂಸ್ಥೆಗಳಿಗೆ, ಬಿ ಶಿಕ್ಷಣ ಸಂಸ್ಥೆಗಳಿಗೆ, ಸಿ ಸಾಂಸ್ಕೃತಿಕ ಸಂಸ್ಥೆಗಳಿಗೆ, ಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ. ಉತ್ತರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ.
ಪ್ರಶ್ನೆ 37. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯ ಗುರಿ ಇದನ್ನು ವೃದ್ಧಿಸುವುದಾಗಿದೆ. ಆಪ್ಷನ್ ಎ ತೋಟಗಾರಿಕಾ ಬೆಳೆ, ಬಿ ಸಾವಯವ ವ್ಯವಸಾಯ, ಸಿ ಒಣ ಕೃಷಿ, ಡಿ ಕೃಷಿ ವ್ಯಾಪಾರ. ಉತ್ತರ ಸಾವಯವ ವ್ಯವಸಾಯ. ಪ್ರಶ್ನೆ 38. ಅಶೋಕ್ ಮೆಹ್ತಾ ಶಿಫಾರಸು ಮಾಡಿದ್ದು ಆಪ್ಷನ್ ಎ ಪಂಚಾಯತ್ ರಾಜ್ನ ತ್ರಿಶ್ರೇಣಿ ಪದ್ಧತಿಯನ್ನು ದ್ವಿಶ್ರೇಣಿ ಪದ್ಧತಿಯಾಗಿ ಬದಲಿಸುವುದು, ಬಿ ಪಂಚಾಯತ್ ರಾಜ್ನ ತ್ರಿಶ್ರೇಣಿ ಪದ್ಧತಿಯನ್ನು ಪರಿಚಯಿಸುವುದು, ಸಿ ಪಂಚಾಯತ್ ರಾಜ್ನ ತ್ರಿಶ್ರೇಣಿ ಪದ್ಧತಿಯನ್ನು ಮುಂದುವರಿಸುವುದು, ಡಿ ತಾಲೂಕು ಪಂಚಾಯತನ್ನು ತಾಲೂಕು ಮಟ್ಟದಲ್ಲಿ ಶಿಫಾರಸು ಮಾಡಿದ್ದು. ಉತ್ತರ ಪಂಚಾಯತ್ ರಾಜ್ನ ತ್ರಿಶ್ರೇಣಿ ಪದ್ಧತಿಯನ್ನು ದ್ವಿಶ್ರೇಣಿ ಪದ್ಧತಿಯಾಗಿ ಬದಲಿಸುವುದು. ಪ್ರಶ್ನೆ 39. ಬಾಧೆಗಳಿಂದ ಉಪಶಮನ, ಬಡವರ ಹಿತಾಸಕ್ತಿಗಾಗಿ ಒತ್ತಾಸೆ ನೀಡುವುದು, ಪರಿಸರವನ್ನು ಸಂರಕ್ಷಿಸುವುದು, ಮೂಲ ಸಾಮಾಜಿಕ ಸೇವೆಗಳನ್ನು ಒದಗಿಸುವುದು ಅಥವಾ ಸಮುದಾಯ ಅಭಿವೃದ್ಧಿಯನ್ನು ಕೈಗೊಳ್ಳುವುದು ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಸಂಘಟನೆಗಳನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಸಾರ್ವಜನಿಕ ವಲಯದ ಉದ್ಯಮಗಳು, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಬಿ ಬಹುರಾಷ್ಟ್ರೀಯ ಸಂಸ್ಥೆಗಳು, ಸಿ ಕಾರ್ಮಿಕ ಸಂಘಟನೆಗಳು ಟ್ರೇಡ್ ಯೂನಿಯನ್ ಆರ್ಗನೈಜೇಷನ್, ಸಿ ಸರ್ಕಾರೇತರ ಸಂಘಟನೆಗಳು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್. ಉತ್ತರ ಸರ್ಕಾರೇತರ ಸಂಘಟನೆಗಳು ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್. ಪ್ರಶ್ನೆ 40. ಸರ್ಕಾರೇತರ ಸಂಘಟನೆಗಳ NGO ನ್ಯೂನತೆಯು ಆಪ್ಷನ್ ಎ ಮಿತ ಹಣಕಾಸಿನ ಸಂಪನ್ಮೂಲಗಳು, ಬಿ ಮಿತ ಸಂಘಟನೆಯ ಸಾಮರ್ಥ್ಯ, ಸಿ ತಕ್ಕ ಅಂತರ್ ಸಾಂಸ್ಥಿಕ ಸಂಯೋಜನೆಯ ಕೊರತೆ, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 41. ರೈತ ಸಮುದಾಯ ಪ್ರಯತ್ನಪೂರ್ವಕ ಪಡೆದ ಸಾಲಗಳ ವಿವಿಧ ಮೂಲಗಳ ಒಳಗೆ ಈ ಕೆಳಗಿನ ಸಂಪನ್ಮೂಲಗಳು ಸಾಂಸ್ಥಿಕೇತರ ಏಜೆನ್ಸಿಗಳ ವರ್ಗಗಳ ಕೆಳಗೆ ಬರುತ್ತದೆ. ಆಪ್ಷನ್ ಎ ಸ್ಥಳೀಯ ಗ್ರಾಮೀಣ ಹಣಕಾಸಿನ ಲೇವಾದೇವಿಗಾರರು, ಬಿ ಸಹಕಾರ ಸಂಘಗಳು, ಸಿ ವಾಣಿಜ್ಯ ಬ್ಯಾಂಕುಗಳು, ಡಿ ಬಹುರಾಷ್ಟ್ರೀಯ ಉದ್ಯಮ ಸಂಸ್ಥೆಗಳು. ಉತ್ತರ ಸ್ಥಳೀಯ ಗ್ರಾಮೀಣ ಹಣಕಾಸಿನ ಲೇವಾದೇವಿಗಾರರು. ಪ್ರಶ್ನೆ 42. ಕೃಷಿ ವ್ಯಾಪಾರಕ್ಕೆ ರೈತರಿಗೆ ಅಗತ್ಯವಾಗಿರುವ ಸವಲತ್ತುಗಳು. ಆಪ್ಷನ್ ಎ ಸಂಗ್ರಹಣೆಗೆ ಬೇಕಾದ ಸಮರ್ಪಕ ಸವಲತ್ತುಗಳು, ಬಿ ಸಮರ್ಪಕವಾದ ಮತ್ತು ಅಗ್ಗವಾದ ಸಾಗಣೆಯ ಸವಲತ್ತುಗಳು, ಸಿ ಪ್ರಸ್ತುತ ಬೆಲೆಗಳ ಬಗ್ಗೆ ಮತ್ತು ಮಾರುಕಟ್ಟೆಯ ಸ್ಥಿತಿಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 43. ಸಾರ್ವಜನಿಕ ವಿತರಣಾ ಪದ್ಧತಿಯ ಮೂಲ ಉದ್ದೇಶವು ಆಪ್ಷನ್ ಎ ಮೂಲ ಸರಕುಗಳ ಹಂಚಿಕೆಯನ್ನು ಸುಧಾರಿಸುವುದು, ಬಿ ಅಗತ್ಯ ವಸ್ತುಗಳ ಬೆಲೆಯನ್ನು ಹತೋಟಿಯಲ್ಲಿಡುವುದು, ಸಿ ಸಮುದಾಯದ ಬಳಕೆಯ ಅಗತ್ಯಗಳನ್ನು ಪೂರೈಸುವುದು, ಡಿ ಮೇಲಿನ ಎಲ್ಲವುಗಳನ್ನು ಸಂರಕ್ಷಿತಗೊಳಿಸುವುದು. ಉತ್ತರ ಮೇಲಿನ ಎಲ್ಲವುಗಳನ್ನು ಸಂರಕ್ಷಿತಗೊಳಿಸುವುದು. ಪ್ರಶ್ನೆ 44. ಈ ಕೆಳಗಿನ ಒಂದು ಕೃಷಿ ಸಾಲಕ್ಕೆ ಸಾಂಸ್ಥಿಕ ಮೂಲವಾಗಿದೆ. ಆಪ್ಷನ್ ಎ ಸಹಕಾರ ಸಂಘಗಳು, ಬಿ ವಾಣಿಜ್ಯ ಬ್ಯಾಂಕುಗಳು, ಸಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 45. ಭಾರತದಲ್ಲಿ ಕೃಷಿ ಉತ್ಪಾದನೆಯ ಕ್ಷೀಣತೆಗೆ ಯಾವ ಮುಖ್ಯ ಅಂಶಗಳು ಹೊಣೆಯಾಗಿವೆ. ಆಪ್ಷನ್ ಎ ಕೃಷಿಯ ಮೇಲೆ ಮಿತಿಮೀರಿದ ಜನಾವಲಂಬನೆ, ಬಿ ಹಿಡುವಳಿಯ ಪರಿಮಾಣ, ಸಿ ಉತ್ಪಾದನೆಯ ಕಳಪೆ ತಾಂತ್ರಿಕತೆ, ಡಿ ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 46. ಸರಾಸರಿ ಸ್ಥಿರ ಬೆಲೆ ರೇಖೆ AFCಯು ಆಪ್ಷನ್ ಎ ಯು ಆಕಾರವಾಗಿದೆ, ಬಿ ಬಟ್ಟಲಾಕಾರವಾಗಿದೆ, ಸಿ ಎಲ್ ಆಕಾರವಾಗಿದೆ, ಡಿ ಆಯತಾತ್ಮಕ ಉತ್ಪ್ರೇಕ್ಷೆ ರೇಖೆಯಾಗಿರುತ್ತದೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲ್. ಉತ್ತರ ಆಯತಾತ್ಮಕ ಉತ್ಪ್ರೇಕ್ಷೆ ರೇಖೆಯಾಗಿರುತ್ತದೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲ್. ಪ್ರಶ್ನೆ 47. ಸ್ಥಿರ ಬೆಲೆಯನ್ನು ಹೀಗೆಂದು ತಿಳಿಯಬಹುದಾಗಿದೆ. ಆಪ್ಷನ್ ಎ ಮೇಲು ವೆಚ್ಚ, ಬಿ ಮೂಲ ವೆಚ್ಚ, ಸಿ ಪ್ರತ್ಯಕ್ಷ ವೆಚ್ಚ, ಡಿ ವಿಶಿಷ್ಟ ವೆಚ್ಚ. ಉತ್ತರ ಮೇಲು ವೆಚ್ಚ. ಪ್ರಶ್ನೆ 48. ಕೊರತೆಯಾದ ಸರಾಸರಿ ಚರ ವೆಚ್ಚವು ಸಮಾನವಾಗಿರುವುದು. ಆಪ್ಷನ್ ಎ ಒಟ್ಟು ಸ್ಥಿರ ವೆಚ್ಚ ಉತ್ಪಾದನಾ ಘಟಕದ ಪ್ರಮಾಣದಿಂದ ಭಾಗಿಸಲ್ಪಟ್ಟಾಗ
ಬಿ ಒಟ್ಟು ಚರವೆಚ್ಚ ಉತ್ಪಾದನಾ ಘಟಕದಿಂದ ಭಾಗಿಸಲ್ಪಟ್ಟಾಗ. ಸಿ ಒಟ್ಟು ಸ್ಥಿರ ವೆಚ್ಚವು ಸರಾಸರಿ ವೆಚ್ಚದಿಂದ ಭಾಗಿಸಲ್ಪಟ್ಟಾಗ. ಡಿ ಒಟ್ಟು ಸ್ಥಿರ ವೆಚ್ಚವು ಚರವೆಚ್ಚದಿಂದ ಭಾಗಿಸಲ್ಪಟ್ಟಾಗ. ಉತ್ತರ ಒಟ್ಟು ಚರವೆಚ್ಚ ಉತ್ಪಾದನಾ ಘಟಕದಿಂದ ಭಾಗಿಸಲ್ಪಟ್ಟಾಗ. ಪ್ರಶ್ನೆ 49. ಆಧುನಿಕ ಅರ್ಥಶಾಸ್ತ್ರಜ್ಞರು ಮಿತವ್ಯಯದ ಪ್ರಮಾಣವನ್ನು ಪ್ರತ್ಯೇಕಿಸಿರುವುದು ಹೀಗೆ. ಆಪ್ಷನ್ ಎ ಆಂತರಿಕ ಮಿತವ್ಯಯ ಮತ್ತು ಬಾಹ್ಯ ಮಿತವ್ಯಯ. ಬಿ ಉತ್ಪಾದನಾ ಮಿತವ್ಯಯ. ಸಿ ತಾಂತ್ರಿಕ ಮಿತವ್ಯಯ. ಡಿ ನೈಜ ಮಿತವ್ಯಯ ಮತ್ತು ಹಣಕಾಸಿನ ಮಿತವ್ಯಯ. ಉತ್ತರ ನೈಜ ಮಿತವ್ಯಯ ಮತ್ತು ಹಣಕಾಸಿನ ಮಿತವ್ಯಯ. ಪ್ರಶ್ನೆ 50. ನಿರ್ದಿಷ್ಟ ಸರಕಿನ ಬೇಡಿಕೆಯ ಬದಲಾವಣೆಯು ಇನ್ನಿತರ ಸರಕುಗಳ ಬೇಡಿಕೆಯ ಬದಲಾವಣೆಯಿಂದಾಗಿ ಸಂಭವಿಸುವುದು. ಆಪ್ಷನ್ ಎ ಆದಾಯ ಸ್ಥಿತಿಸ್ಥಾಪಕತ್ವ. ಬಿ ಬೆಲೆ ಸ್ಥಿತಿಸ್ಥಾಪಕತ್ವ. ಸಿ ಆದಾಯದ ಪರಿಣಾಮ. ಡಿ ಅಡ್ಡ ಸ್ಥಿತಿಸ್ಥಾಪಕತ್ವ. ಉತ್ತರ ಅಡ್ಡ ಸ್ಥಿತಿಸ್ಥಾಪಕತ್ವ. ಪ್ರಶ್ನೆ 51. ಬಡವರೊಂದಿಗಿನ ಬ್ಯಾಂಕ್ ಲೇವಾದೇವಿಯು ಇದಕ್ಕೆ ಮಾರ್ಗವಾಗಿದೆ. ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ. ಬಿ ಸ್ವಯಂ ಸಹಾಯ ಗುಂಪುಗಳು. ಸಿ ಸೂಕ್ಷ್ಮ ಹಣಕಾಸು ಮೈಕ್ರೋಫೈನಾನ್ಸ್. ಡಿ ಬಡತನ ನಿರ್ಮೂಲನ. ಉತ್ತರ ಸೂಕ್ಷ್ಮ ಹಣಕಾಸು ಮೈಕ್ರೋಫೈನಾನ್ಸ್. ಪ್ರಶ್ನೆ 52. ಕರೆಹಣ ಕಾಲ್ಮನಿದ ಅವಧಿಯು. ಆಪ್ಷನ್ ಎ 10 ದಿನಗಳಿಂದ 15 ದಿನಗಳು. ಬಿ 1 ದಿನದಿಂದ 14 ದಿನಗಳು. ಸಿ 15 ದಿನಗಳಿಂದ 30 ದಿನಗಳು. ಡಿ 1 ತಿಂಗಳು. ಉತ್ತರ 1 ದಿನದಿಂದ 14 ದಿನಗಳು. ಪ್ರಶ್ನೆ 53. ಯಾವಾಗ ಓಂಬಡ್ಸ್ಮನ್ ಸ್ಕೀಮ್ ಮೊದಲ ಬಾರಿ ಪರಿಚಯಿಸಲ್ಪಟ್ಟಿತು. ಆಪ್ಷನ್ ಎ ನವೆಂಬರ್ 2004. ಬಿ ಡಿಸೆಂಬರ್ 1982. ಸಿ ಫೆಬ್ರವರಿ 1998. ಡಿ ಜೂನ್ 1995. ಉತ್ತರ ಜೂನ್ 1995. ಥ್ಯಾಂಕ್ ಯು.